ಅಜಿತ್ ಕುಮಾರ್ ನಟನೆಯ ಗುಡ್ ಬ್ಯಾಡ್ ಆಗ್ಲಿ ಟ್ರೇಲರ್ ವೈರಲ್ ಆದರೂ ಕೂಡ ನೆಗೆಟಿವ್ ಯಾಕೆ? ಎಲ್ಲರಿಗೂ ಪಟು ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಅಂತ ಹೇಳ್ತೇವೆ. ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಅಲ್ಲೇ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಅಜಿತ್ ಕುಮಾರ್ ಅಭಿನಯದ ಗುಡ್ ಬ್ಯಾಡ್ ಆಗ್ಲಿ ಚಿತ್ರ ಟ್ರೇಲರ್ ಬಿಡುಗಡೆ ವೈರಲ್ ಆದರೂ ನೆಗೆಟಿವ್ ವಿಮರ್ಶೆಗಳನ್ನು ಪಡೆದುಕೊಂಡಿದೆ. 2025ರಲ್ಲಿ ಹೆಚ್ಚು ನಿರೀಕ್ಷಿತ ಚಿತ್ರಗಳಲ್ಲಿ ಒಂದು ಗುಡ್ ಬ್ಯಾಡ್ ಆಗ್ಲಿ. ಅದಕ್ಕೆ ಮುಖ್ಯ ಕಾರಣ ಚಿತ್ರದ ಟ್ರೀಸರ್. ಕಳೆದ ಕೆಲವು ತಿಂಗಳುಗಳ ಹಿಂದೆ ಗುಡ್ ಬ್ಯಾಡ್ ಆಗ್ಲಿ ಚಿತ್ರದ ಟ್ರೀಸರ್ ಬಿಡುಗಡೆಯಾಗಿ ಅಭಿಮಾನಿಗಳಲ್ಲಿ ಉತ್ತಮ ಪ್ರತಿಕ್ರಿಯೆ ಪಡೆದಿತ್ತು. ಅಜಿತ್ ಅವರ ಕಟ್ಟ ಅಭಿಮಾನಿಯಾದ ಅದಿಕ್ ರವಿಚಂದ್ರನ್ ನಿರ್ದೇಶಕರಾಗಿದ್ದೇ ಅಭಿಮಾನಿಯಾಗಿ ಅಜಿತ್ ಅವರನ್ನು ಇಟ್ಟುಕೊಂಡು ಈ ಚಿತ್ರವನ್ನು ನಿರ್ದೇಶಿಸಿದ್ದಾರೆ ಎಂದು ಚಿತ್ರದ ಟ್ರೀಸರ್ ಮತ್ತು ಟ್ರೇಲರ್ ನೋಡುವಾಗಲೇ ತಿಳಿಯುತ್ತದೆ. ಮೈಯಾರ್ಚಿ ಚಿತ್ರದ ಹೀನಾಯ ಸೋಲಿನ ನಂತರ ಅಜಿತ್ ಅದಿಕ್ ರವಿಚಂದ್ರನ್ ನಿರ್ದೇಶನದ ಗುಡ್ ಬ್ಯಾಡ್ ಆಗ್ಲಿ ಚಿತ್ರದ ಮೂಲಕ ಮತ್ತೆ ಬರುತ್ತಿದ್ದಾರೆ. ಅದರಂತೆ ಚಿತ್ರವು ಬರುವ 10 ರಂದು ಜಗತ್ತಿನಾದ್ಯಂತ ಬಿಡುಗಡೆಯಾಗಲಿದೆ. ನಿನ್ನೆ ಗುಡ್ ಬ್ಯಾಡ್ ಆಗ್ಲಿ ಚಿತ್ರದ ಟ್ರೇಲರ್ ಬಿಡುಗಡೆಯಾಗಿದೆ. ಈ ಚಿತ್ರದ ಟ್ರೇಲರ್ನಲ್ಲಿ ಅಜಿತ್ ಉತ್ತುಂಗದ ಆರೋಪವನ್ನು ನೀಡಿದ್ದಾರೆ. ಇದುವರೆಗೆ ಅಜಿತ್ ಅವರನ್ನು ಇಂತಹ ಕಥಾ ಹಂದರದಲ್ಲಿ ಯಾರೂ ನೋಡಿರಲಿಲ್ಲ. ಅಷ್ಟು ಮಾಸ್ ಲುಕ್ ಆಗಿ ಇದ್ದಾರೆ. ಕೆಲವು ಸಿನಿಮಾ ವಿಮರ್ಶಕರು ಮತ್ತು ನೆಗೆಟಿವ್ ಟ್ರೇಲರ್ ಅನ್ನು ವಿಮರ್ಶಿಸಿದ್ದಾರೆ. ಅದರಲ್ಲಿ ನನ್ನ ಫ್ಯಾಮಿಲಿ ಆಡಿಯನ್ಸ್ಗಾಗಿ ಸಿನಿಮಾ ಎಂದು ಹೇಳಿದರು. ಆದರೆ ಟ್ರೇಲರ್ ನೋಡುವಾಗೆ ಹಾಗೆ ಅನಿಸುತ್ತಿಲ್ಲ. ಮುಂದೆ ಏನೇನೋ ಇಟ್ಕೊಂಡು ನೆಗೆಟಿವ್ ಇದು ಮಾಡ್ತಾ ಇದ್ದಾರೆ. ಓಕೆ ಗೈಸ್, ಮುಂದೆ ಸಿಗೋಣ. ಅಲ್ಲಿವರೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.